ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಐತಿಹಾಸಿಕ ಸ್ಥಳಗಳಿವೆ. ಅವುಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಅಲ್ಲದೆ ಬುದ್ಧರ ಐತಿಹಾಸಿಕ ಸ್ಥಳ ಸನ್ನತಿ ಆಗಿರ್ಬೋದು ಮತ್ತು ಇನ್ನಿತರ ಹಲವಾರು ಸ್ಥಳಗಳಿವೆ, ಅವುಗಳನ್ನು ಅಭಿವೃದ್ಧಿ ಮಾಡಬೇಕು. ಅದೇ ರೀತಿಯಾಗಿ ಬುದ್ಧರ ಐತಿಹಾಸಿಕ ಸ್ಥಳ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 500 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನೀಡಬೇಕು ಅಂತ ದ ಬುದ್ಧಿಸ್ಟ್ ಸೊಸೈಟಿ ಅವರು ಮನವಿಯನ್ನು ಮಾಡಿದ್ದಾರೆ. ಕಮಲಾಪುರದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಕಮಲಾಪುರ ತಾಲೂಕಾ ಸಮಿತಿ ವತಿಯಿಂದ ಮನವಿ ಸಲ್ಲಿಸಿ ಕರ್ನಾಟಕದಲ್ಲಿ ಕಲೆ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆ ಉಳಿಸಿ ಬೆಳೆಸುವ ಉದ್ದೇಶದಿಂದ ತಮ್ಮ ನೇತೃತ್ವದ ಸರ್ಕಾರವು ಅನೇಕ ಪ್ರಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಮತ್ತು ಸದರಿ ಪ್ರಾಧಿಕಾರಿಗಳ ವ್ಯಾಪ್ತಿ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿ ತಾಣಗಳಾಗಿ ಪರಿವರ್ತನೆ ಮಾಡಿದೆ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕನಗನಹಳ್ಳಿ, ಸನ್ನತಿ, ಯಾದಗಿರಿ ಜಿಲ್ಲೆಯ ಶಾಪುರ್ ಹೀಗೆ ಅನೇಕ ಪ್ರದೇಶಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನದಡಿ ಅಭಿವೃದ್ಧಿ ಮಾಡಬೇಕು ಎಂದು ಮನವಿಯನ್ನು ಸಲ್ಲಿಸಿದರು. ಮಾನ್ಯ ಸರ್ಕಾರವು ಬಸವ ಕಲ್ಯಾಣ ಹಾಗೂ ಕೂಡಲ ಸಂಗಮ ಪ್ರಾಧಿಕಾರಕ್ಕೆ ತಲಾ 500 ಕೋಟಿ ರೂಪಾಯಿ ಅನುದಾನವನ್ನು ನೀಡುವುದರ ಮುಖಾಂತರ ಆ ಸ್ಥಳವನ್ನು ಅಭಿವೃದ್ಧಿಪಡಿಸಲು ನಾಂದಿ ಹಾಡಿದೆ. ಅದೇ ರೀತಿಯಾಗಿ ಸನ್ನತಿ ಪ್ರಾಧಿಕಾರಕ್ಕೂ ಕೂಡ 500 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ತಾಣವನ್ನು ಅಂತಾರಾಷ್ಟ್ರೀಯ ತಾಣವಾಗಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ಮಾನ್ಯ ಕಮಲಾಪುರ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮನವಿಯನ್ನು ನೀಡಲಾಗುತ್ತದೆ. ಜೈ ಭೀಮ್, ನಮೋ ಬುದ್ಧಾಯ. ಕಮಲಾಪುರ ತಾಲೂಕಿನಿಂದ ನಾನು ವಿದ್ಯಾಧರ್ ಮಾರ್ಗೆ ಮುಕಾಮ್ ರಾಜನಾಳ್ ಅವರು ಮಾತಾಡ್ತಾ ಇರೋದು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಒಂದು ಮನವಿ ಪತ್ರ ಇವತ್ತು ತಹಸೀಲ್ದಾರ್ ಮುಖಾಂತರ ಕೊಟ್ಟಿವಿ. ಸನ್ನತಿ ಚಿತ್ತಾಪುರ ತಾಲೂಕು ಸನ್ನತಿಯ ಗ್ರಾಮಕ್ಕೆ ಬೌದ್ಧ ತಾಣವಾಗಿದ್ದು, ಅದಕ್ಕಾಗಿ ಪ್ರಾಧಿಕಾರ ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ ಅದರ ಜೊತೆಯಲ್ಲೇ ಇವೆರಡು ಸನ್ನತಿ ಕೂಡ ಪ್ರಾಧಿಕಾರಕ್ಕೆ ಅದರ ಜೊತೆಯಲ್ಲೇ ಆಗಬೇಕಾಗಿತ್ತು. ಅವಕ್ಕೆರಡಕ್ಕೂ ತಲಾ ಸನ್ನತಿ ಮತ್ತು ಬಸವ ಕಲ್ಯಾಣಕ್ಕೆ, ಯಾದಗಿರಿ ಮತ್ತು ಬಸವ ಕಲ್ಯಾಣಕ್ಕೆ ಸಾಕಷ್ಟು ದುಡ್ಡು ಬಿಡುಗಡೆ ಮಾಡ್ತಾಯಿದ್ದಾರೆ. ಅದರ ಸನ್ನತಿ ಪ್ರಾಧಿಕಾರ ಮಾಡಿ ಅದಕ್ಕೆ ಕೂಡಲೇ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಎಂದು ಕಮಲಾಪುರ ತಾಲೂಕು ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ದಿವಸ ತಹಸೀಲ್ದಾರ್ ಮುಖಾಂತರ ಆಲ್ರೆಡಿ ನಾವು CM ಸಾಹೇಬರಿಗೆ ಕೊಟ್ಕತ್ತೀವಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ. ಇದರಿಂದ 17/9/24 ಘನ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರ ಮುಖಾಂತರ ಈಗಾಗಲೇ ಒಂದು ಮೆಮೊರಾಂಡಮ್ ಕೊಡಲಾಗಿದೆ. ಇನ್ನೂ ಅದು ಜಾರಿಯಲ್ಲಿಲ್ಲ. ದಯಮಾಡಿ ಈ ಮನವಿ ಪತ್ರವನ್ನು ಸ್ವೀಕರಿಸಿ ಕೂಡಲೇ 500 ಕೋಟಿ ರೂಪಾಯಿ ಸನ್ನತಿ ಪ್ರಾಧಿಕಾರ ಅಂತ ಇದಕ್ಕೆ ನೇಮಕ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಮತ್ತೊಮ್ಮೆ ಇಡೀ ತಾಲೂಕಾ ಬೌದ್ಧ ಮಹಾಸಭಾ ವತಿಯಿಂದ ಕಮಲಾಪುರ ತಾಲೂಕಿನ ಎಲ್ಲ ಉಪಾಸಕರ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ, ಜೈ ಬುದ್ಧ. ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್.